ಮದುವೆಯಾದ ಕೆಲವೇ ವರ್ಷಕ್ಕೆ ಗಂಡನಿಂದ ದೂರವಾಗಿದ್ಲು. ಹೀಗಾಗಿ ಇದ್ದೊಬ್ಬ ಮಗಳ ಜೊತೆ ತವರು ಸೇರ್ಕೊಂಡಿದ್ಲು. ಈ ವೇಳೆ ಪರಿಚಯ ಆದ ಅಂಕಲ್ ಒಬ್ಬ ಪ್ರೀತಿಯ ಕಥೆ ಕಟ್ಟಿದ್ದ. ಯಾವಾಗ ಆಂಟಿ ಮದುವೆ ಆಗು ಅಂದ್ಲೋ ಪ್ರಿಯಕರನೇ ಯಮನಾಗಿದ್ದಾನೆ. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ 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 ಉಮ್ಮಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ. ಯಾರು ಈ ತರ ಮಾಡಿದ್ರು ನಾ ಕುಟ್ಟಿ ಕುಟ್ಟಿ ಹೇಳ್ತಾರೆ. ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನನ್ಗೆ ನ್ಯಾಯ ಬೇಕು. ನನ್ನ ತಂಗಿ ತೀರೋಯ್ತು ಅಂತ ಅವನು ಬಿಡಬೇಡ. ನಮ್ಮ ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರು ಇಲ್ಲ ಸರ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್. ಕುಟ್ಟಿ ಆಂಟಿ ಮಧ್ಯೆ ಶುರುವಾಗಿತ್ತು ಸ್ನೇಹದ ಪ್ರೀತಿ. ಟೈಮ್ ಪಾಸ್ ಪ್ರೀತಿ ಬೇಡ, ಮದುವೆ ಆಗು ಎಂದಿದ್ದಕ್ಕೆ ಚುಚ್ಚೇ ಬಿಟ್ಟ. ಈ ಪಾಪಿ ಕಲಿಗಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕೆ 3 ಕಾಸಿನ ಬೆಲೆ ಇಲ್ಲ ಬಿಡಿ. ಯಾರಿಗೆ ಯಾವಾಗ ಪ್ರೀತಿ ಆಗುತ್ತೋ ಹೇಳೋದಕ್ಕಾಗಲ್ಲ. ಮಕ್ಕಳು ಮರಿ ಇದ್ರೂ ಕಂಡೋರ್ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ಮನೆ ಸಂಸಾರ ಬಿಟ್ಟು ಅಂಕಲ್ ಆಂಟಿ ಹಿಂದೆ ಮರ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಇವರದ್ದು ಕೂಡ ಇಂಥದ್ದೇ ಕೇಸ್. ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ದ ಅಂಕಲ್ ಆಂಟಿ ಆಗಾಗ ಪ್ರಪಂಚವನ್ನೇ ಮರೀತಿದ್ರು. ಹೀಗಾಗಿ ಟೈಮ್ ಪಾಸ್ ಲವ್ ಬೇಡ, ನನ್ನನ್ನ ಮದುವೆಯಾಗು ಅಂತ ಕೇಳಿದ್ದಕ್ಕೆ ಪ್ರಿಯತಮೆಯನ್ನೇ ಕೊಂದು ಹಾಕಿದ್ದಾನೆ. ಈ ಫೋಟೋದಲ್ಲಿ ಕಾಣುತ್ತಿರೋ ಈಕೆ ಹೆಸರು ರೇಣುಕಾ ಅಂತ. ಬೆಂಗಳೂರಿನ ಡಿಜೆ ಹಳ್ಳಿ ನಿವಾಸಿ. ಮದುವೆಯಾದ ಕೆಲ ವರ್ಷಗಳಲ್ಲೇ ಗಂಡನಿಂದ ಬೇರೆಯಾಗಿದ್ಲು. ಹೀಗಾಗಿ ಇದ್ದೊಬ್ಬ ಮಗಳ ಜೊತೆ ತವರು ಮನೆ ಸೇರಿದ್ಲು. ಆಗ್ನಿಂದ ಮನೆ ಕೆಲಸ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು. ಆದ್ರೆ ಈಕೆಯ ಒಂಟಿ ಬಾಳಿಗೆ ಎಂಟ್ರಿ ಕೊಟ್ಟವನೇ ಈ ಕುಟ್ಟಿ. ಈತ ಕೂಡ ಡಿಜೆ ಹಳ್ಳಿಯಲ್ಲೇ ಸಣ್ಣ ಪುಟ್ಟ ಫೈನಾನ್ಸ್ ಕೆಲಸ ಮಾಡಿಕೊಂಡು ವಾಸವಾಗಿದ್ದ. ಇವರಿಬ್ಬರ ಮಧ್ಯೆ ಅದೇಗ ಪರಿಚಯ ಶುರುವಾಯ್ತೋ ಗೊತ್ತಿಲ್ಲ. ಆದ್ರೆ ಇಬ್ಬರ ನಡುವೆ ಸ್ನೇಹ ಅನ್ನೋ ಕೊಂಡಿ ಬೆಸೆದುಕೊಂಡಿತ್ತು. ಪ್ರೇಮವಾಗಿ ಬದಲಾಗ್ತಿದ್ದಂತೆ ಕಳೆದ 4 ತಿಂಗಳಿಂದ ಸಿಕ್ಕಾಪಟ್ಟೆ ಜಾಲಿಯಾಗಿದ್ರು. ಆದ್ರೆ ಮದುವೆ ವಿಷಯ ಬರ್ತಿದ್ದಂತೆ ಕುಟ್ಟಿ ಯಮಕಿಂಕರನಾಗಿದ್ದಾನೆ. ಪಬ್ಲಿಕ್ ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ, ನಿಮ್ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ. ನಾ ಕರ್ಕೊಂಡು ಅಂಬೇಡ್ಕರ್ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯ್ತು. ಯಾರು ಈ ತರ ಮಾಡಿದ್ರು ನಾ ಕುಟ್ಟಿ ಕುಟ್ಟಿ ಹೇಳ್ತಾರೆ. ಪ್ರಿನ್ಸಿಪಲ್ ಹಿಂಗ ಮಾಡ್ಬೇಕಾ, ಅವ್ನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ. ಯಾರಿಗೇನ ಇನ್ಫಾರ್ಮ್ ಮಾಡಿ ಸರ್, ಅವ್ರಿಗೆ ತುಂಬಾ ನ್ಯಾಯ ಸರ್. ನನ್ಗೆ ನ್ಯಾಯ ಬೇಕು. ಒಂಟಿಯಾಗಿದ್ದ ರೇಣುಕಾಗೆ ಬಾಳ ಸಂಗಾತಿ ಬೇಕಿತ್ತು. ಹೀಗಾಗಿ ಈ ಟೈಮ್ ಪಾಸ್ ಲವ್ ಎಲ್ಲ ಬೇಡ, ಇಬ್ರು ಮದುವೆಯಾಗೋಣ ಅಂತ ಪೀಡಿಸೋದಕ್ಕೆ ಶುರು ಮಾಡಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದ ಕುಟ್ಟಿ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ನಿನ್ನೆ ರೇಣುಕಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಿನ್ನತ್ರ ಮಾತಾಡಬೇಕು ಬಾ ಅಂತ ಪಿಳ್ಳಣ್ಣ ಗಾರ್ಡನ್ನ BBMP ಶಾಲೆ ಬಳಿ ಕರ್ಕೊಂಡು ಹೋಗಿದ್ದಾನೆ. ಆಗ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಶುರುವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ 8 ಬಾರಿ ಚಾಕುವಿನಿಂದ ಇರಿದು ಅಟ್ಟಹಾಸ ಮೆರೆದಿದ್ದ. ರಕ್ತದ ಮಡುವಲ್ಲಿ ಬಿದ್ದವಳನ್ನ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನೋಡಿ ಸರ್, ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನಾವು ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರು ಇಲ್ಲ ಸರ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್. 6 ಗಂಟೆ ಹೋದ್ರೆ ಅವಳು ಬರೋದು 9:15 ಬರೋದು. ಬರುವಾಗ ಹಿಂಗಾಗಿತ್ತು ಸರ್. ಫ್ರೈಡೇ 9:15 ಹಿಂಗ ಆಕ್ಸಿಡೆಂಟ್ ಆಗಿರೋದು. ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಪಾಪ ಅವ್ರು ಒಬ್ಳೇ ಸರ್ ದುಡ್ದು ತಿನ್ನೋದು. ಅವಳಿಗೆ ಸಪೋರ್ಟ್ ಯಾರು ಇಲ್ಲ. ಒಟ್ನಲ್ಲಿ ಗಂಡನಿಂದ ದೂರವಾಗಿದ್ದವಳು ಪರಪುರುಷನ ಸ್ನೇಹ ಬೆಳೆಸಿ ದುರಂತ ಅಂತ್ಯ ಕಂಡಿದ್ದಾಳೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.